ಒಂದ 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 1000 ರೂಪಾಯಿ ಇದ್ರೆ ಬೇಕಾಗಿತ್ತ. 1000 ರೂಪಾಯಿ ಎದಕ್ಕೆ ಅಲ್ಲಿ ಅರ್ಜೆಂಟ್ ಇತ್ತು ಶಾಂತಕ್ಕ, ಅದಕ್ಕೆ ಒಂದು 1000 ರೂಪಾಯಿ ಬೇಕಾಗಿತ್ತು ನೋಡಿ. ಈಗ ಅದಕ್ಕೆ ಒಟ್ಟು ಐತೆನಾ? 1000 ರೂಪಾಯಿ ಐತಿ, ಆದ್ರೆ ಮತ್ತೆ ನನಗೊಂದು ಸ್ವಲ್ಪ ಖರ್ಚಿದ್ವಲ್ಲೇ. ಮತ್ತೆ ಶಾಂತಕ್ಕ, ನೀ ನನ್ನ ರೊಕ್ಕ ಕೇಳಲೇ ಬೇಡ, ನಾನೇ ನಿಂಗೆ ವಾಪಸ್ ತಂದು ಕೊಟ್ರಾತಿಲ್ಲ. ಅದು ಕರೆ ಅನ್ನ. ನಾನು ನೋಡುವಾಗಿರ್ಜಿ ನೀನು 1 ರೂಪಾಯಿ ಕೇಳೋದಿಲ್ಲ ವಾಪಸ್, ನೀನೇ ತಂದು ಕರೆಕ್ಟ್ ತಂದು ರೊಕ್ಕ ಹೊಳೆ ಕೊಟ್ಬಿಡು. ಏನಂತಿ? ಕೊಡ್ತೇನೆ ಶಾಂತಕ್ಕ, ನಿನ್ನ ಋಣ ಯಾವತ್ತೂ ತೀರ್ಸಕ್ಕಾಗೋದಿಲ್ಲ ಶಾಂತಕ್ಕ, ಕೊಡ್ತೇನೆ. ನೀ ಕೇಳಲೇ ಬೇಡ, ನಾನೇ ಬಂದು ಕೊಡ್ತೀನಿ ಆತ. ಏನು ನೀ ಮಾತ್ರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಕೋಬೇಡ. ಆತವ, ಈಗ ನೋಡಿ ನಾ ಕೇಳೋದಿಲ್ಲ, ಮತ್ತೆ ನೀನೇ ತಂದು ಕೊಡ್ಬೇಕು. ಮತ್ತೆ ಈಗ ಹೇಳೇನು ನಾನು ಅಂತಕ್ಕ, ಅದ್ರ ಬಗ್ಗೆ ಚಿಂತೆನೇ ಮಾಡಬೇಡ ನೀನು. ನಮ್ಮ ಗಿರ್ಜಿ ಅವರು ಎಷ್ಟು ಕರೆಕ್ಟ್ ಅಂತ ತಿಳ್ಕೊಂಬಿಡು ನೀನು. ಏನು ಆತವ, ಹಂಗಾಗ್ಲಂಗಾರ ಏನು ರೊಕ್ಕ ಹೆಂಗೆ ಇಸ್ಕೊಂಡು ಹಂಗೆ ಹೊಳ್ಳೆ ವಾಪಸ್ ಕೊಡು. ಶಾಂತಕ್ಕ, ನೀ ಚಿಂತೆ ಮಾಡ್ಬೇಡ ಅಂತ ಹೇಳತ್ತೀನಲ್ಲ ನಾನು. ಇರಮ್ಮ, ಅಲ್ಲೇ ನನ್ನ ಟಿಜಿರಾಗ ಚಾಯ್ ತೆಗೆದು 1 1000 ರೂಪಾಯಿ ತೊಂಬ ಇಲ್ಲೇ. ಅತ್ತಿಯರ ನಾ ಬಚ್ಚಲಾಗದೇನ್ರಿ? ಬಚ್ಚಲಾಗದಾಳಂತೆ, ತಾಡಿಯವ ನಾ ತಂದು ಕೊಡ್ತೇನೆ. ಶಾಂತಕ್ಕ, ಏನಾಯ್ತು? ಯೋ ನಡನುವನ ಈಜಿಗ್ಲಾ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ಲಾ, ಮಾಲಿಸ್ ಮಾಡ್ಲೇನ? ಲೇ ಗಿರ್ಜಿ, ನಿಂಗೆ ರೊಕ್ಕ ಬೇಕಾಗಿತ್ತು ಕರೆ, ಇಷ್ಟು ನೈಸ್ ಹೊಡಿಬೇಡ ನನಗೆ. ಏನು ಕೊಡ್ತೇನೆ, ರೊಕ್ಕ ಕೊಡ್ತೇನೆ, ನಾ ಕೊಡೋದಿಲ್ಲ ಅನ್ನೆ. ಅದಕ್ಕೆ ಮಸಾಜ್ ಮಾಡ್ಲಾ ಮಾಲಿಶ್ ಮಾಡ್ಲಾ ಅಂತ ಯಾಕೆ ಡೊಕರ್ಗತ್ತು ಮಾಡ್ತಿ? ಯವ್ವ, ಶಾಂತಕ್ಕೆ 1 1000 ರೂಪಾಯಿ ಕೊಡ್ತೇನೆ ಅಂದ್ಲ. ಚಿಂತೆ ಬಿಡ್ತು, ಹೊಳ್ಳಿ ಕೇಳಲ್ಲ ನಾಳೆ. ಹಂಗೆ ಮಾಡಿ ಮುಳುಗಿಸ್ಬಿಡ್ತೇನೆ, ಅದನ್ನು ರೊಕ್ಕ ಕೊಡೋದೇ ಇಲ್ಲ. ಹಬ್ಬಾ, ಎಲ್ಲಿದೆ ಖರ್ಚು ಮಾಡಲಿ ನಾನು ರೊಕ್ಕ 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 ಅಂದ್ರೆ ಹಿಂಗೆ ಮಾಡೇ ಒಟ್ಟು ಉಳಿಸ್ಕೋಬೇಕಷ್ಟೇ. ಯಾವಾಗ ಕೇಳಿದಾಗ ಒಮ್ಮೆ ಕೊಡ್ತೇನೆ ತೋರೆ ಶಾತಕ್ಕೆ, ಕೊಡ್ತೇನೆ ತೋರೆ ಶಾತಕ್ಕೆ, ಆದ್ರೆ ಈಗ ಕೇಳಾಗೇ ಇಲ್ಲ ನನ್ನ. ಈ ಸಲ ರೊಕ್ಕ ಮಾತ್ರ ಕೊಡಂಗಿಲ್ಲ. ಬಂದ್ಲ ತೋರೆ ಗಿರ್ಜಿ, ನೀನು ರೊಕ್ಕ ಕೇಳೋದಲ್ಲ, ನೀನ ನಂಗೆ ರೊಕ್ಕ ತಂದು ಕೊಡ್ಬೇಕು. ಹ್ಞೂ ಶಾಂತಕ್ಕ, ಬರ್ತೇನೆ ಶಾಂತಕ್ಕ. ಅತ್ತಿಯರ ಅಲ್ರಿ, ಮತ್ತೆ ಈ ವಾರ ಸಂಘದ ಹೆಂಗೆ ಕಟ್ತೀರಿ? ನಾಳೆ ಶುಕ್ರವಾರ ಸಂಘ ಬಂತು. ಹೌದಾ, ಇವ ಕಟ್ಬೇಕು. ರೊಕ್ಕನೇ ಇಲ್ದಂಗೆ ಆಗ್ಬಿಟ್ಟೈತಿ ಈ ಸಲ ನನ್ನ ಕೈಯಾಗ. ಇದು ಇವತ್ತು ಈ ಸಲ ಯಾಕೆ ಪಗಾರನ್ನು ಕೊಟ್ಟು ಕಳಿಸಿಲ್ಲಲ್ಲ ಬೆಂಗಳೂರಿಂದ? ಈಗ ಹೆಂಡತಿ ಮನೆಗೆ ಹೋಗಿಲ್ಲನ್ರಿ ಅತ್ತಿಯರ? ಹೌದು, ಹೋಗ್ಲಿ ಬಿಡೋದು. ಮತ್ತೆ ಅಲ್ಲೇ ಹೆರಿಗೆ ಖರ್ಚು ಅದು ಇದು ಅವರಪ್ಪ ಅವ್ರ ಕಡೆನೂ ಇದ್ದಂತಾರಲ್ಲ, ಬೇಕಾಕತೆ ಏನಾತಾಗ. ಈಗ ಏನು ಮಾಡೋದು? ಈಗ ನನ್ನ ಕಡೆನೂ ರೊಕ್ಕನೇ ಇಲ್ದಂಗೆ ಆಗ್ಬಿಟ್ಟೈತಿ. ಮೊನ್ನೆ ಬೋರ್ಮಾ ಥರ ತೊಗೊಂಡೆ, ಕಂಡಾಬಿಟ್ಟು ರೊಕ್ಕ ಊಟ ಅದಕ್ಕೆ ಕೊಟ್ಬಿಟ್ಟನಿ. ಅಲ್ರಿ ಅತ್ತಿಯರ, ಗಿರ್ಜಕ್ಕರು ರೊಕ್ಕ ತೊಗೊಂಡು ಬರೀ ತಿಂಗಳ ಮ್ಯಾಗ ಆತು, ಇನ್ನೂ ರೊಕ್ಕ ಕೊಡ್ವಲ್ರು. ನೀವರ ಕೇಳೋದಿಲ್ಲ ಗಿರ್ಜಿ, ನೀನ ಕೊಡು ಅಂದ್ಬಿಟ್ಟಿರಿ. ಅವ್ರು ನೋಡಿದ್ರೆ ರೊಕ್ಕನ ತಂದು ಕೊಡ್ವಲ್ರು. ಅಯ್ಯೋ, ತಿಂಗಳಲ್ಲೇ 2 ತಿಂಗಳಾತು. ಏನು ಮಾಡೋದು? ರೊಕ್ಕ ಕೇಳಿದ್ರೆ ಸಿಟ್ಟಕ್ಕಳ ಏನು? ಕೇಳು, ಅವಾಗ 1-2 ಸಲ ಕೇಳ್ಬೇಕು ಅನ್ಕೊಂಡೆ. ತಂದೆ ತಾಯಿ ಹೇಳಕತ್ಲ, ರೊಕ್ಕನೇ ಇಲ್ಲ ಶಾಂತಕ್ಕ, ರೊಕ್ಕನೇ ಇಲ್ಲ ಅಂತೇಳಿ. ಹಂಗಾರೆ ಹೋಗ್ಲಿ ಬಿಡ ಅಂತ ಸುಮ್ಮನೆ ಅದೇ. ಏನು ಮಾಡೋದು? ಹೆಂಗಾರ ಮಾಡಿ ರೊಕ್ಕ ವಸೂಲಿ ಮಾಡ್ಕೋಬೇಕಲ್ಲ. ಅತ್ತಿಯರ, ನಾ ಏನು ಮಾಡಲಿ? ನಾನು ಕೇಳಿದ್ರೆ ನೀವು ಕೊಡೋದು ಕೊಟ್ಬಿಡ್ತೀರಿ, ಆಮ್ಯಾಗ ರೊಕ್ಕ ವಸೂಲಿ ಮಾಡ್ಕೋಬೇಕಲ್ಲ ಅಂತೀರಿ. ಹಂಗಾಗೈತವ ಈಗ ಬಾಳೆ ನಂದು, ಹಂಗಾಗೈತಿ. ಏನು ಮಾಡೋದು? ಏನು ಮಾಡಲಿ ನಾನು, ಏನು ಮಾಡಲಿ? ಹಾಡ್ಬೇಡ ಹಾಡಬೇಡ. ಏನು ನನ್ನ ತಲೆ ಹಾಪಕತಿ? ಹಾಡ್ಬೇಡ ಮೊದ್ಲ. ಯಾಕೆ ಕಾಡ್ತೀಯ? ಹಾಡೋ ರೂಢ ತಪ್ಸೇನ ಅಂತಂದ್ರೆ ನೀ ಒಂದು ರೀತಿ ಯಾವಾಗಾರ ಒಂದು ಕೈ ಹೆಚ್ಚೆ ಬಿಡ್ತೀಯಲ್ಲ ತಗ. ಆಕೆಲ್ಲೋದ್ಲ ಚಂಪಾಕಲಿ. ಅತ್ತಿಯರ, ಆಕೆ ಅಡಿಗೆ ಮನೆಗಿರ್ಬೇಕು. ಅತ್ತಿಯರ, ಗಿರ್ಜಕ್ಕರ್ ಬಂದ್ಲನ? ನೀ ಎದಕ್ಕರ ರೊಕ್ಕ ಕೇಳ ನಾನು. ಓ, ಹಂಗೆ ಕೇಳ್ತೀರನ? ಆತಾತ. ಏನು ಅತ್ತಿಸ ಸಿಕ್ಕೊಂತ ಬಿಟ್ಟಿರಿ? ಇಲ್ಲವ, ಇನ್ನಿದಾಗ ಹೊರಗೆ ಬನ್ನಿ. ಅತ್ತಿಯರ, ಸಂತಿಗೆ ರೊಕ್ಕ ಕೊಡ್ರಿ. ಅದಾ, ಈ ಸಲ ರೊಕ್ಕಿಲ್ಲ ಇರಿ, ನಿನ್ನ ಗಂಡನ ಕಡೆನ ಕೇಳಿಸ್ಕೊ. ಇತ್ತವ 1 1000 ರೂಪಾಯಿ ನಾನು ಗಿರ್ಜಕ್ಕೆ ಕೊಟ್ಬಿಟ್ನಲ್ಲ, ಮತ್ತೆ ಈಗೆಲ್ಲ ರೊಕ್ಕನೇ ಇಲ್ಲ. ಗಿರ್ಜಿಗೆ ರೊಕ್ಕ ಕೊಟ್ಟೆ, ನನ್ನ ಕಡೆ ರೊಕ್ಕನೇ ಇಲ್ಲ ಬಿಡ ಇವ. ಹೌದಾ ಶಾಂತಕ್ಕ, ಇಲ್ಲೇ ಕುಂತೇನ? ನೋಡುವ, ನಾಳೆ ಶುಕ್ರವಾರ ಸಂಘ ಐತಿ, ಮತ್ತೆ ಸಂಘದ ರೊಕ್ಕ ಕಟ್ಬೇಕಲ್ಲ ಶಾಂತಕ್ಕ. ಆಮೇಲೆ ಅವ್ರಿಗೆಲ್ಲರಿಗೂ ಹೇಳು, ಸಾಹೇಬ್ರಿಗೆ 55,000 ತಗೋತೇವ್ರಿ ಈ ಸಲ ಅಂತ ಹೇಳ್ಬಿಡು. ಅಯ್ಯೋ, ನನ್ಗೇನು ಬೇಡ. ಈ ಸಲ ಶುಕ್ರವಾರ ಸಂಘ ಹೆಂಗೆ ಕಟ್ಟದ ನಂಗೆ ಆಗ್ಬಿಟ್ಟತಿ. ಇತ್ತು ರೊಕ್ಕ 1 1000 ರೂಪಾಯಿ ಗಿರ್ಜಕ್ಕೆ ಕೊಟ್ಬಿಟ್ನಿ. ರೊಕ್ಕಿಲ್ಲ? ಗಿರ್ಜಿಸ್ಕೊಂಡಾಳ? 2 ತಿಂಗಳಾದ ಗಿರ್ಜಿಸ್ಕೊಂಡು, ಈಗ ಪೂಟ ನಂದು ಕೈ ಕಟ್ಟಾಗೈತಿ, ರೊಕ್ಕನೇ ಇಲ್ದಂಗೆ ಆಗ್ಬಿಟ್ಟತಿ. ಗಿರ್ಜಿ, ಭಾಳ ದಿನ ಆಯ್ತು, ಕೊಡ್ಬೇಕು ಬೇಡ? 2 ತಿಂಗಳಾತಂತ ಕೊಡ್ಬೇಕಿಲ್ಲ ರೊಕ್ಕನ? ಕೊಡ್ತೇನೆ ರೇಣಕ್ಕ, ಕೊಡ್ತೇನೆ. ಅದ ಚಿಲ್ಲರ್ ಇದ್ದಿದ್ದಿಲ್ಲ, ಚಿಲ್ಲರ್ ಮಾಡಿಸಿ ಕೊಡ್ತೇನೆ. ಹೌದನ? ಆಯ್ತು ಬಿಡು ಹಂಗಾರ. ಶಾಂತಕ್ಕ, ಹಂಗಾರ ನೋಡುವ ಏನು ಮಾಡ್ತೀನಿ, ಆ ಸಾಹೇಬ್ರ ಮುಂದೆ ಏನು ಹೇಳ್ತೀಯ ನೋಡಂಗಾರ. ಅಷ್ಟರೊಳಗೆ ರೊಕ್ಕ ಹೊಂದಿಸ್ಕೊ ಮತ್ತೆ. ಅಯ್ಯ ಅತ್ತಿಯರ, ಹಂಗಾರ ಮತ್ತೆ ಹಂಗೀಗ ಎದಕ್ಕೂ ರೊಕ್ಕನೇ ಇಲ್ಲ? ಇಲ್ಲಲೇ, ಇದ್ದಿದ್ದು ಗಿರ್ಜಿಗೆ ಕೊಟ್ಟಿಲ್ಲನ? ಆತತ್ತಿ ಮತ್ತೆ ಹೆಂಗೆ ಮಾಡ್ತೀಯ ನೋಡಂಗಾರ. ಸಂತಿ ಹಾಕ್ಸೋದು ಬಿಡೋದು ನಿನ್ಗೆ ಬಿಟ್ಟಿದ್ದು. ಅಯ್ಯೋ ಶಾಂತಕ್ಕ, ಎಲ್ಲರಿದ್ರಿಗೆ ಗಿರ್ಜಿಗೆ ರೊಕ್ಕ ಕೊಟ್ಟೇನೆ, ಗಿರ್ಜಿ ರೊಕ್ಕ ಕೊಟ್ಟೇನೆ ಅಂತ ಹೇಳ್ಬೇಡ ಶಾಂತಕ್ಕ. ನೀನು ರೊಕ್ಕ ಕೊಡ್ತೀನಿ ನಾನು. ಅಲ್ಲ ಗಿರ್ಜಿ, ನಾನು ನಿನ್ನ ರೊಕ್ಕ ವಾಪಸ್ ಕೇಳೋದಿಲ್ಲ ಅಂತ ಹೇಳಿದ್ದೆ. ನಾನು ನಿನಗೆ ಕೊಟ್ಟೇನಿ ಅಂತ ಯಾರ ಮುಂದೆ ಹೇಳಂಗಲ್ಲ ಅಂತ ಹೇಳಿದ್ನೆ? ಹೇಳ, ನೀನು ಹೇಳಂಗಲ್ಲ ಅಂತ ಹೇಳಿದ್ನೆ. ಮತ್ತೆ ಕೇಳೋನು ಬೇಡ ಹೇಳೋನು ಬೇಡ ಅಂದ್ರೆ ಹೆಂಗ್ಲೇ ಅದು? ಬಾರಿ ಅವ ನಿಂದು. ನನ್ನ ರೊಕ್ಕ ನಾನು ನಿನಗೆ ವಾಪಸ್ ಯಾವತ್ತೂ ಕೇಳೋದಿಲ್ವಾ ಗಿರ್ಜಿ? ಯಾವಾಗ ತಂದು ಕೊಡ್ತೀಯ ತಂದು ಕೊಡು. ಶಾಂತಕ್ಕ
ಬಾರ ಗಿರ್ಜಿ ಇದೆ ಪರಕ ಬಾರ ಗಿರ್ಜೆ ಬರ್ತಾಳ ಬಾಯಾಗ ಒಳ್ಳ ಬೆಳ್ಳ ಬಾ ಕುಂದ್ರ ಬಾ ಅಯ್ಯ ಕುಂದ್ರಾಕ್ ಟೈಮ್ ಇಲ್ಲವ್ವ ಅದಕ್ಕೆ ನಾನು ಇದಕ್ಕೆ ಗುರುವಾರ ಪೇಟೆ ಕೊಂಟನಿ ಬರ್ತೀಯನ್ ಮತ್ತೆ ಫ್ರೆಶ್ ಕಾಯಿಪಲ್ಲೆ ಬರ್ತೈತೆ ಅಲ್ಲಿ ಈ ಕಡೆ ಮ್ಯಾದಾರೋಣಿ ಕಡೆ ಚಲೋ ಕಾಯಿಪಲ್ಲೆ ಬರ್ತೈತೆ ಶಾಂತಕ ನಮ್ಮ ಕಡೆ ಬರೋದಿಲ್ಲ ನಮ್ಮ ಕಡೆ ಉಳ್ಕಾ ಬಳಕ ತೊಗೊಂಬರ್ತಾನ ಅಲ್ಕಟ ಬಾಡ್ಯಾಗಳು ಅದಕ್ಕೆ ಅಲ್ಲೇ ಚಲೋ ಕಾಯಿಪಲ್ಲೆ ತರ್ತಾರಲ್ಲ ಮಂದಿ ಬಾಳಕಾರಂತೆ ಅಲ್ಲೇ ತಗೋತಾರ ದೊಡ್ಡ ದೊಡ್ಡ ಮನಿ ಕಾಂತಾವ ಅಂತೇಳಿ ಅದಕ್ಕೆ ಅಲ್ಲೇ ಬರ್ತೀಯನ ಮತ್ತೆ ಹೊಂಟೇನೆ ನಾನು ಏನಂತ ಹೇಳಿಲ್ಲ ಪರಕ ಬರ್ತಿದ್ನೇವ ನಾನು ರೊಕ್ಕನೇ ಇಲ್ದಂಗೆ ಆಗ್ಬಿಟ್ಟೈತಿ ಇದ್ದಿದ್ ರೊಕ್ಕ ಗಿರ್ಜಿ ಕೊಟ್ಬಿಟ್ಟೇನಿ ₹1 ಇಲ್ಲ ನನ್ನ ಕಡೆ ಪ್ಯಾಟಿಗೆ ಬರ್ಬೇಕಂದ್ರ ರೊಕ್ಕ ಇಲ್ಲ ನಾ ಬರುದಿಲ್ಲ ಬಿಡ ಪರಕ ಏನ ಗಿರ್ಜಿ ನಿನ್ ಕಡೆ ರೊಕ್ಕ ಇಸ್ಕೊಂಡಾಳ ಅಯ್ಯೇ ಗಿರ್ಜಿ ನೀ ಯಾಕ ಶಾಂತಕನ ಕಡೆ ಸಾಲ ಮಾಡಿದಿ ಅಂತದೇನ್ ಬಂದಿತ್ತು ನಿನಗೆ ಅಯ್ಯೋ ಅಲ್ಲ ಈಗ ನಾ ಏನ್ ಸಾಲ ಮಾಡೋ ಅವಶ್ಯಕತೆ ಇಲ್ಲ ಬೇಕಾದಂಗೆ ನಡೆಯಕತ್ತೈತಿ ಈಗ ಅಂತೆಲ್ಲ ಅಂತಿದ್ದಿ ಎದಕ್ಕೆ ಇಸ್ಕೊಂಡಿದ್ದೆ ಈಗ ಅಲ್ಲಿ ಬಿಡ ಪರಕ 2 ತಿಂಗಳು ಹತ್ತತ್ರ 3 ತಿಂಗಳು ಆಗಾಕ ಬಂತು 2-3 ತಿಂಗಳು ಆಗಾಕ ಬಂತು ಇನ್ನೂ ಕೊಟ್ಟಿಲ್ಲ ರೊಕ್ಕನ ಕೇಳಿದಾಗೊಮ್ಮೆ ಅವಾಗ ಕೊಡ್ತೇನೆ ಇವಾಗ ಕೊಡ್ತೇನೆ ಇವಾಗ ಕೊಡ್ತೇನೆ ಅವಾಗ ಕೊಡ್ತೇನೆ ಅಂತಿದ್ಲಾ ಹಂಗಾಗಿ ನಾನು ಕೇಳಿಲ್ಲ ಪಾಪಕ್ಕಿ ಕಡೆ ಐತೋ ಇಲ್ಲೋ ಅಂತೇಳಿ ಅಯ್ಯೋ ಶಾಂತಕ್ಕ ಕೊಡ್ತೇನೆ ಬಿಡ ನಿನ್ ರೊಕ್ಕನ ಗಿರ್ಜಿ ಬೇಜಾರಾಗ್ಬಿಡ ನಾನು ನಿನ್ ರೊಕ್ಕ ಕೇಳಲ್ಲ ಅಂತ ಹೇಳಿನಿಲ್ಲ ನಾ ಕೇಳೋದಿಲ್ಲವ ಯಾವಾಗಾರ ಕೊಡು ನೀನು ಶಾಂತಕ್ಕ ಎಷ್ಟು ದೊಡ್ಡ ಗುಣ ನಾನು ನಿಂದು ರೊಕ್ಕ ಕೊಡ ಮಟ ಕೊಟ್ಟು ಕೇಳೋದಿಲ್ಲ ಅಂತೀಯಲ್ಲ ಶಾಂತಕ್ಕ ನೀನು ಪಾಪವ ನಿನಗೆ ಹಿಂಗ ಅನ್ಯಾಯ ಆಗ್ಬಾರ್ದು ಬಿಡು ರೊಕ್ಕ ಇಸ್ಕೊಂಡಿದ್ದನ್ನು ಕೊಟ್ಟು ಬಿಡ್ಬೇಕವ ಮನುಷ್ಯ ಆತಾಗ ಅದು ಯಾಕೆ ಇಟ್ಕೊಂಡು ಹಂಗೆ ಸುಮ್ಮನೆ ಇದು ಮಾಡ್ಬೇಕು ಅಲ್ಲ ಗಿರ್ಜಿ ರೊಕ್ಕ ಕೊಟ್ಬಿಡು ಶಾಂತಕ್ಕನ ಪಾಪ ನೋಡಿ ಸಂತಿಗಿಲ್ದಂಗೆ ಕುಂತಾಳಕ್ಕಿ ಆಕಿ ಸಂತಿಗೆ ರೊಕ್ಕಿಲ್ಲ ಅನ್ನಕತ್ತಿದ್ ನೋಡ್ಯಾರ ಕೊಡಬಾರ್ದ ನೀನು ಅಯ್ಯೋ ಕೊಡ್ತೇನೆ ಪರಕ ರೊಕ್ಕ ಕೊಡ್ತೇನೆವ ನಾನು ಪಾಪಕ್ಕಿ ರೊಕ್ಕ ಇಟ್ಕೋತೇನೆ ತತ್ತೇನು ಚಿಲ್ಲರ ಮಾಡಿಸಿ ತರ್ತೇನೆ ಈಗ ಆತು ಬಿಡು ಹಂಗಾರ ಅಲ್ಲ ಶಾಂತಕ್ಕ ಇದ್ದಿದ್ರಾಗ ತಗೊಳ್ಳುವಂತಿ ಬಾ ಪ್ಯಾಟಿಗೆ ಹೋಗೋಣ ಹಂಗಂತೀಯ ನಡಿ ಹಂಗಾರ ನಾನು ತಗೋಬೇಕಿತ್ತು ಸಂತಿನ ನೀನು ತಗೋಬೇಕಾ ಸಂತಿನ ನಡಿ ಹಂಗಾರ ಹೋಗೋಣ ನಡಿ ಗಿರ್ಜಕ್ಕ ತಗೋ ಇನ್ನೊಂದು ಕಿಲೋ ಒಟಾಣಿ ತಗೋ ಬೆಂಡಿಕಾಯಿ ತಗೋ ಹಾಗಲಕಾಯಿ ತಗೋ ನಿಂಬಿಕಾಯಿ ತಗೋ ಯಾವ್ದ ನೋಡಿ ತಗೋ ಸಪ್ ತಗೋ ಚಲೋ ತಿನ್ರಿ ಹಸೆಕಾಯಿ ಪಲ್ಲೆ ಸಾಕು ಬೇ ಪಾವು ಕಿಲೋ ಚೌಳಿಕಾಯಿ ತಗೊಂಡ್ರೆ ನಾವು ಗಂಡ ಹೆಂಡತಿ ನಾನೊಂದು ಕೂಸು ನಮ್ಮ ಅತ್ತಿ ಇಷ್ಟು ಮಂದಿ ಪಲ್ಯ ರಗಡಾಗಿ ಹೋಗತಿ ಸಾಕು ಆಮ್ಯಾಗ ಪಾಲಕ್ ಸೊಪ್ಪು ತಗೊಂಡೇನಿ 2 ಸಾಕು ಪರಕ ತಗೋ ಇನ್ನೊಂದು ಕಿಲೋ ಟಮಾಟಿ ಶಾಂತಕ ತಗೋರ ನಿಂಗೇನು ಬೇಕು ತಗೋರ ಶಾಂತವ ನಂಗೆ ಸಾಕವ ಸಾಕು ಇಷ್ಟ ಪಾವು ಕಿಲೋ ಬೆಂಡಿಕಾಯಿ ಸಾಕು ಹೆಚ್ಚಿಗೆ ಏನಾರು ತಗೋಬೇಕಂದ್ರೆ ರೊಕ್ಕ ಇಲ್ಲ ಬಿಡ ಇವ ಅಯ್ಯೋ ಶಾಂತಕ ಬಿಡು ಹೋಗ್ಲಿ ಬೇಡ ಹಬ್ಬ ಮುಂದೆ ಬಂದ ಅಲ್ಲ ನಿನ್ ಕೈ ರೊಕ್ಕಿಲ್ದಂಗಿರ್ತೀಯನ ಕತ್ತಿ ಆತಾಗ ತಗ ಏನಾಗಲ್ಲ ತಗೋ ಇದು ತಗೋರ ಪಾಲಕ್ ಸೊಪ್ಪು ನೋಡಿ ನೀನಿಗೆ ಅಂತ ಹಂಗ ಒಂದು ಅತಿ ತಗೋ ರೊಕ್ಕಿಲ್ ಬಿಡ ಇವ ಬ್ಯಾಡ ತಗ ಈಗ ನೋಡಿ ಶುಕ್ರವಾರ ಸಂಘ ಬೇರೆ ಕಟ್ಬೇಕು ರೊಕ್ಕ ಇದು ನನ್ನ ಕಡೆ ಇಲ್ಲ ಅಂತ ಏನಲ್ಲ ಮೊನ್ನೆ ಈಗ ಒಂದು 2 ತಿಂಗಳ ಹಿಂದೆ ಗಿರ್ಜಿ ಕೊಟ್ಬಿಟ್ಟೇನೆ 2-3 ತಿಂಗಳಾಗಕ್ಕೆ ಬಂತು ಇನ್ನೂ ಗಿರ್ಜಿ ಹೊಳೆ ಕೊಟ್ಟಿಲ್ಲ ರೊಕ್ಕ ಆಕಿ ಕೊಟ್ಟಿದ್ದಕ್ಕೆ ನನ್ನ ಕಡೆ ರೊಕ್ಕಿಲ್ದಂಗೆ ಐತೆ ಅದಕ್ಕೆ ರೊಕ್ಕಿಲ್ ತಗೋ ನನ್ನ ಕಡೆ ಬೇಡ ಇನ್ನೂ 2-3 ತಿಂಗಳಾಗೈತೆ ನೀ ಹೊಳ್ಳಿ ಕೇಳಿಸ್ಕೋಬೇಕು ಬೇಡ ಇಲ್ಲವ ನಾ ಕೇಳಲ್ಲ ಅಂತ ಹೇಳೀನಿ ಅದಕ್ಕೆ ಆಕೆ ಯಾವಾಗ ಕೊಡ್ತಾ ಕೊಡ್ಲಿ ಅಲ್ಲ ಗಿರ್ಜಿ ರೊಕ್ಕ ಇಸ್ಕೊಂಡ್ಮೇಲೆ ಟೈಮ್ ಸರಿ ಕೊಟ್ಬಿಡ್ಬೇಕು ಬೇಡ ಪಾಪಕ್ಕೆ ಕೇಳಲ್ಲ ಅಂದಾಳಂತ ನೀನಾರ ಕೊಡ್ಬೇಕಾ ನೆನಪು ಮಾಡದನ 2-3 ತಿಂಗಳು ಯಾರು ಬಿಡ್ತಾರೆ ರೊಕ್ಕನ ಅಷ್ಟಕೊಂಡ ಕೊಟ್ಬಿಡ್ಬೇಕವ ಯವ್ವ ದೇವ್ರ ಈ ಶಾಂತಕ್ಕೆ ನನ್ನ ಮರ್ಯಾದಿನ ತೆಗಿಯಾಕತ್ತಾಳವ ಊರಾಗತ್ತಾಗ ಅಲ್ಲ ಕೊಡೋ ₹1,000 ಏನು ನಾನಿಕೆ ಆಸ್ತಿನ ಕಬಳಿಸಿ ಆಸ್ತಿ ಪೂರ ಬರ್ಸ್ಕೊಂಡೆ ನನ್ನ ಲೆಕ್ಕಕ್ಕೆ ಮಾಡಕತ್ತಾಳಲ್ಲ ಯವ್ವ ಈಕೆ ಏನು ಮಾಡೋದಂತ ನನ್ನ ತಗ ಮೊದಲು ಶಾಂತಕ್ಕನ ರೊಕ್ಕ ಕೊಡ್ಬೇಕು ಇಲ್ಲಾಂದ್ರೆ ಉಳ್ಗಾಲಿಲ್ಲ ಹೋಲ್ ಬಿಡ ಯಾಕ ಕೊಡ್ತಾಳ ಪಾಪ ಎಲ್ಲೋ ಕಾಳ ಕೊಡ್ತಾಳ ರೊಕ್ಕನ ಆಗ್ಲಿ ತಗೋ ಅಲ್ಲ ಇದು ಕಲ್ಲಂಗಡಿ ಒಯ್ಯೆ ಎಂತ ಚಲೋ ಸಾಂಬಾರ್ ಸೌಂತಿಕಾಯಿ ಕ್ಯಾಪ್ಸಿಕಮ್ ಒಯ್ಯಿ ಅಂತ ಚಲೋ ಅದ ಒಯ್ರಿ ಸಾಕಯ್ಯವ ಬ್ಯಾಡ ಒಯ್ ಅಂದ್ರೆ ಎಲ್ಲಿಂದ ಒಯ್ಲಿ ಬ್ಯಾಡ ಚಿಲ್ಲರಿಲ್ಲ ಆಯ್ತು ತೋರು ಹಂಗಾರ ಶಾಂತಕ್ಕ ಮುಂದೆ ನೋಡಂಬಾರ ಮತ್ತೆ ಕಾಯಿಪಲ್ಲೆ ಅದಾವ ಓಹೋ ಬರ್ಬೇಕು ಶಾಂತಕ್ ಬರ್ಬೇಕ ಏನ್ ಅಪರೂಪ ಆಗಿಬಿಟ್ರವ ಯಾವ ಪೇಟಿಗೆ ಬಂದೇ ಇಲ್ಲ ಒಟ್ಟ ಹಂಗೇನಿಲ್ಲ ಯಾಕ ಬರ್ಬೇಕನ್ನಿ ಏನ್ ಮಾಡ್ತೀಯ ರೊಕ್ಕ ಇದ್ದಿದ್ದಿಲ್ಲ ಹಂಗಾಗಿ ಬರ್ಲಿಲ್ಲ ಅಷ್ಟೇ ಅಯ್ಯ ರೊಕ್ಕ ಇಲ್ದಂಗೆ ಹೆಂಗದ ನೋಡಿಲೆ ಆಲೂಗಡ್ಡಿ ನಿಗಿ ಅಂತ ಒಂದಳತಿ ಬದ್ನಿಕಾಯಿ ನೋಡಿ ಅಂತ ಚಲೋ ಅದ ಒಯ್ ಇಡಿ ರೊಕ್ಕಿಲ್ ಬಿಡಯವ ಮೊನ್ನೆ ಇತ್ತ ರೊಕ್ಕ ಗಿರ್ಜಿ ಕೊಟ್ಬಿಟ್ಟನಿ 2 ತಿಂಗಳು 3 ತಿಂಗಳು ಆಗಕ್ಕೆ ಬಂತು ಇನ್ನೂ ರೊಕ್ಕ ಹೊಳೆ ಕೊಟ್ಟಿಲ್ಲಕಿನು ಅದಕ್ಕೆ ಕೊಟ್ಲಂದ್ರೆ ಬಂದು ಒಯ್ತೇನೆ ಅಂತ ಕಾಯಿಪಲ್ಲೆ ಇನ್ನು 2-3 ತಿಂಗಳಿಂದ ಸುಮ್ಮನಾದಿಯಾ ಕೇಳಿಸ್ಕೋಬೇಕು ಬೇಡ ಶಾಂತಕ್ಕ ನಿನ್ ಕಡೆ ದುಡ್ಡು ಇಸ್ಕೊಂಡು ದೊಡ್ಡ ತಪ್ಪು ಮಾಡಿದ್ನೆ ಶಾಂತಕ್ಕ ನಿನ್ ರೊಕ್ಕ ಇಲ್ಲಡಿಲ್ಲ ನಾ ಬದ್ಲು ಬರೀಗೆ ಹೋಗತ್ಲೆ ಕೊಡ್ತೇನೆ ಶಾಂತಕ್ಕ ನಿನ್ ಕಾಲು ಬೀಳ್ತೇನೆ ದಯವಿಟ್ಟು ಯಾರ ಮುಂದೆ ಹೇಳನ್ ಮರ್ಯಾದೆ ಕಳಿಬೇಡ ಶಾಂತಕ್ಕ ನಾನೇನು ಹೇಳಕತ್ತೇನ್ಲೆ ಅಲ್ಲ 2 ತಿಂಗಳಗಟ್ಲೆ ಹೆಂಗದ ಗಿರ್ಜಿ ಮತ್ತೆ ಈ ಪರಿ ಸಂತಿ ಮಾಡಕತ್ತಾಳ ಮಾಡ್ತಾಳವ ಆಕಿ ಕಡೆ ರೊಕ್ಕ ಅದಾವು ಮಾಡ್ತಾಳ ನನ್ನ ಕಡೆ ರೊಕ್ಕ ಇಲ್ಲ ಏನ್ ಮಾಡ್ಲಿ ಇದ್ದಿದ್ ರೊಕ್ಕ ಗಿರ್ಜಿಗೆ ಕೊಟ್ಬಿಟ್ಟನೆ ಹಂಗಾಗಿ ರೊಕ್ಕನ ಇಲ್ದಂಗ ಆಗ್ಬಿಟ್ಟತೆ ಅಕ್ಕ ತಡಿ ಶಾಂತಕ್ಕ 1 ನಿಮಿಷ ತಡಿ ಶಾಂತಕ್ಕ ಮನೆಗೆ ಹೋಗಂಬಾರ ರೊಕ್ಕ ತಂದ್ ಮೊದ್ಲು ನಿನ್ ರೊಕ್ಕ ನೀನು ಕೊಡ್ತಾನಿ ಈ ನಮ್ನಿ ಹೇಳ ನನ್ ಮರ್ಯಾದೆ ಕಳಿಬೇಡ ಶಾಂತಕ್ಕ ಅಲ್ಲಲ್ಲಿ ನಾನೇನ್ ಮಾಡಿದೆ ಬಾ ಸಾಕ್ ಬಾ ಮನೆಗೆ ಹೋಗನ್ ಬಾ ನಾನು ನಿನ್ ರೊಕ್ಕ ಕೊಡ್ತೇನೆ ಬಾ ಮನೆಗೆ ಹೋಗನ್ ಬಾ ಕೊಡವಂತ ಬಿಡು ಎಲ್ಲೊಕ್ಕತಿ ನಾನೇನು ನಿನಗೆ ಏನಾರ ಕೊಡು ಅಂದೇನ ನಾನು ಯಾವತ್ತು ರೊಕ್ಕ ಕೇಳೋದಿಲ್ಲ ಅಂತ ಹೇಳೇನೇ ಇಲ್ಲ ನಿನಗೆ ನೀನ ತಂದು ಕೊಡಿ ಯಾವಾಗ ತಂದು ಕೊಡ್ತೀನಿ ನೋಡು ಬರ್ತೇನೆ ಅಕ್ಕ ಬರ್ರಿ ಶಾಂತಕರ ಬರ್ರಿ ಕಾಯಿಪಲ್ಲೆ ಬರ್ರಿ ತಾಜಾ ಅದಾವ ಬರ್ರಿ ಸೇಬಣ್ಣ ಒಯ್ ಬರ್ರಿ ಆರೆಂಜ್ ಒಯ್ ಬರ್ರಿ ಇಲ್ಲಪ್ಪ ಈ ವಾರ ಏನ್ ಬೇಡ ಮುಂದ್ಲಾರ್ಬೇಕಾದ್ರೆ ತಗೋತೀನಿ ರೊಕ್ಕ ಇಲ್ಲ ನನ್ನ ಕಡೆ ಅಯ್ಯೋ ಶಾಂತಕ ಸುಮ್ನಿರು ಶಾಂತಕ ಒಯ್ರಿ ಶಾಂತಕರ ಒಯ್ರಿ ಗಿಜ್ಜಕರ ಸುಮ್ನಿರ್ರಿ ತಗೊಳ್ಳಿ ಬ್ಯಾಡ್ರಿ ಅಣ್ಣಾರ ಬೇಡ
ಅಯ್ಯೋ ಇಲ್ಲಪ್ಪ ರೊಕ್ಕಿಲ್ಲ, ಮೊನ್ನೆ ಒಂದ್ 2-3 ತಿಂಗಳಿಂದ ಗಿರ್ಜಿ ಕೊಟ್ಟಿದ್ನೆ ರೊಕ್ಕನ, ಹಂಗಾಗಿ ರೊಕ್ಕಿಲ್ದಂಗ ಐತೆ ನನ್ನ ಕಡೆ. ಆಕಿ ಕೊಟ್ಲ ಅಂದ್ರೆ ಕೊಡ್ತೇನೆ, ತಗೊಂಬಂದು ಹೋಯ್ತೇನೆ. ಮರ್ಯಾದಿ ಪೂರ್ಕಾಸಿ ಕಳಾಕತ್ತಾಳ ಯವ್ವ. ಶಾಂತಕ ತಗೋ, ಹಿಡಿ ನೀನು ರೊಕ್ಕ. ಮನಿಗೆ ಹೋಗಿ ತರದ್ ಬೇಡ, ನಾ ಇಲ್ಲಿ ಸಂತಿ ಮಾಡ್ಲಿಲ್ಲ ಅಂದ್ರೆ ಅಡ್ಡಿ ಇಲ್ಲ. ಮೊದ್ಲು ನೀ ರೊಕ್ಕ ತಗೋ, ನಾನು ಮತ್ತೆ ಹೋಗಿ ಮನಿಗೆ ಹೋಗಿ ತಂದು ಸಂತಿ ಮಾಡ್ಕೊತೇನೆ. ನೀ ರೊಕ್ಕ ತಗೋ, ಹಿಡಿ ಶಾಂತಕ. ಹಾಗಿರ್ರಿ, ಏನು ಅವಸರ ಇತ್ಲೆ, ಆರಾಮ್ ಕೊಡಕ್ ಬರ್ತಿತ್ತಲ್ಲ. ಅಯ್ಯೋ ಶಾಂತಕ ಬೇಡ, ನಿನ್ ಕಾಲ್ ಬೀಳ್ತೇನೆ, ನನಗೆ ಬೇಡ. ಮೊದ್ಲು ಹಿಡಿ, ನೀ ರೊಕ್ಕ ತಗೊಂಡೇ ಬಿಡು. ತವ ಮತ್ತೆ ನೀ ಇಷ್ಟು ಹೇಳಕತ್ತಿ ಅಂದ್ಮೇಲೆ ಇಸ್ಕೊಲಿಲ್ಲ ಅಂದ್ರೆ ನಿಂಗೂ ಬೇಜಾರಾಕತಿ. ಪಾಪ ನೀನಾಗೆ ತಂದು ಕೊಟ್ಟೆಲ್ಲ ಬಿಡು, ಹೋಲಿ ಕೊಡು. ಈಗ ಕೊಟ್ಲಡಪ್ಪ ರೊಕ್ಕನ. ಕೊಡು, 1 ಕಿಲೋ ಸೇಬು ಹಣ್ಣು ಕೊಡು, ಒಂದು ಅರ್ಧ ಕಿಲೋ ಆರೆಂಜ್ ಕೊಡು. ಶಾಂತಕ್ಕ ನಾ ಮನೆಗೆ ಹೋಗಿ ರೊಕ್ಕ ತರ್ತೇನೆ ಸಂತಿ ಮಾಡಕ್ಕ. ಶಾಂತಕ್ಕ ಕಡಿಗೂ ಹಂಗಿಂಗ್ ಮಾಡಿ ರೊಕ್ಕ ವಸೂಲಿ ಮಾಡೇ ಬಿಟ್ಟಲ್ಲ. ಮತ್ತಿನೇನು ರೊಕ್ಕ ಇಸ್ಕೊಂಡು 2 ತಿಂಗಳು 3 ತಿಂಗಳಾಗಕ್ಕೆ ಬಂದ್ರು ಇನ್ನೂ 1 ರೂಪಾಯಿ ಒಳಗೆ ಕೊಡುವಳೆ. ನಾ ಅಂತ ಕೇಳಲ್ಲ ಅಂತ ಹೇಳ್ಬಿಟ್ಟೆ. ಆಮೇಲೆ ಒಂದು 2 ಸಲ ಅವಾಗ ರೊಕ್ಕದ್ದೇನಾತ್ಲಿ ಅಂತ ಅಷ್ಟ ಅಂದಿದ್ದೆ. ಅವಾಗೊಮ್ಮೆ ಇವಾಗೊಮ್ಮೆ ಕೊಡ್ತೀನಿ ತೋ ಶಾಂತಕ್ಕ, ಕೊಡ್ತೇನೆ ಎಲ್ಲ ರೊಕ್ಕನ ಹಂಗನ ಹಿಂಗನ ಅಂದ ನನಗೆ ಇದು ಮಾಡ್ಬಿಟ್ಲ. ಈಗ ಅದಕ್ಕೆ ಏನು ಮಾಡ್ಬೇಕು, ತಲೆ ಕೆಟ್ಟ ಹಿಂಗೆ ಮಾಡ್ಕೊತ ಬಂದೆ. ತಾನ ಕೊಟ್ಲ ರೊಕ್ಕನ. ನಾಳೆ ಅಕಸ್ಮಾತ್ ಇವತ್ತು ಕೊಡ್ಲಿಲ್ಲ ಅಂದ್ರೆ ನಾ ಸಂಗತ ಸರ್ ಮುಂದೆ ಅದನ್ನೇ ಹೇಳ್ತಿದ್ದೆ. ಅಯ್ಯೋ ದೇವ್ರೆ, ಇಷ್ಟು ಚಂದ ರೊಕ್ಕ ವಸೂಲಿ ಮಾಡೋದ ಶಾಂತಕ್ಕ. ಮತ್ತಿನ್ನೇನು ಮಾಡ್ಬೇಕು ಪಿಳ್ಳೆ, ಸಾಕಾಗೈತೆ ನನಗೂ.